ಸರ್ ಇದು ಲಾಸ್ಟ್ ಮ್ಯಾಚಾ ಆಡ್ಸೋಕ್ಕಾಗುತ್ತೆ ಸರ್ ಬ್ರದರ್ ಇದು ಟೋಟಲ್ ಎಷ್ಟನೇ ಮ್ಯಾಚ್ ಇದು 13ನ 12 ಬಹಳ ಶುತ್ತಮ ರೀತಿಯ ಒಂದು ಎಸೆತ ತನ್ಮೂಲಕವಾಗಿ ಒಂದೋಟದ ಒಂದು ಸೂಚನೆ ರವಾನಿಸ್ತಾ ಇದ್ದಾರೆ ತೀರ್ಪುಗಾರರು. ಆರಂಭಿಕ ಖಾತೆ ಫೈಸಲ್ ರವರ ತೆರವಾಗ್ತಾ ಇದೆ. ದಿನದ 13ನೇ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ ಕೂಡ. ಮತ್ತೊಮ್ಮೆ ಸತೀಶ್ ಸ್ಲೋ ಓವರ್ ಚೆಂಡು ಬೀಸುವ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಮತ್ತೊಮ್ಮೆ ಸತೀಶ್ ಮೂರನೇ ಬಾರಿ ಸತೀಶ್ ಮೂರನೇ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. ಆರಂಭಿಕ ಓವರ್ನ ಅಂತಿಮ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 4ನೇ ಬಾರಿ ಯಾರ್ಕರ್ ಲ್ಯಾಂಡ್ ಡೆಲಿವರಿ ಬಹಳ ಸುತ್ತಮ ರೀತಿಯ ಹೊಡೆತ. ಲಾಂಗ್ ಆಫ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 2ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಬಾರಿ ಫೈಸಲ್ಗೆ ಸಂತ ಚೆಂಡು ಬಿರುಸಿನ ಸಿಕ್ಸರ್. ಮಿಡ್ ವಿಕೆಟ್ ನಡುವೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಓಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 8. ಕೊನೆಯ ಬಾರಿ ಸತೀಶ್ ಅಂತ ಅಂತಿಮ ಚೆಂಡು ಮಿಡ್ ವಿಕೆಟ್ ನಡುವ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಮುಖ್ಯವಾಗಿ ಬೌಂಡ್ರಿಯನ್ನು ಫೈಸಲ್ ದಾಖಲಿಸಿದ್ರು. ಆರಂಭಿಕ ಓವರ್ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸ್ತಾ ಇದೆ. HK11 ತಂಡ. ಕಾರ್ತಿಕ್ 2ನೇ ಓವರ್ಗಾಗಿ ಸ್ಟ್ರೈಕರ್ ಅಲ್ಲಿ ಆಸಿಫ್. ಅಲ್ಲಿ ಪಂದ್ಯಾಟವನ್ನು ಶೀಘ್ರಗತಿಯಲ್ಲಿ ಆರಂಭಿಸಿ ಬಹಳ ಸುಗಮತೆಯ ಒಂದು ಗೂಟ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆಸಿಫ್ ಇನ್ನಿಂಗ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಕಾರ್ತಿಕ್ ಆರಂಭಿಕ ಯಶಸ್ಸು ಕೂಡ ಲಭಿಸ್ತಾ ಇದೆ. ಆರಂಭಿಕ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಕೂಡ. ಹೊಸ ದಾಂಡಿಗ ಅಖಿಲ್ ನ ಸೇರ್ಪಡೆ. ಅಖಿಲ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಫೈಸಲ್ ನಾನ್ ಸ್ಟ್ರೈಕರ್ ಅಲ್ಲಿ ಈಗಾಗಲೇ ಒಂದು ಬಿರುಸಿನ ಸಿಕ್ಸರ್ ಬೌಂಡ್ರಿಯನ್ನ ದಾಖಲಿಸಿ ಬಬ್ರುವಾನ ತಂಡಕ್ಕೆ ಎಚ್ಚರಿಕೆ ಗಂಟೆಯನ್ನು ರವಾನಿಸಿದ್ರು ಫೈಸಲ್. ಮತ್ತೊಮ್ಮೆ ಕಾರ್ತಿಕ್ ವೈಡ್ ಬಾಲ್ ಸೂಚನೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 13 ಓಟಗಳು. 2ನೇ ಬಾರಿ ಅಖಿಲ್ ಗೆಸ್ ಅಂತ ಚೆಂಡು ತನ್ಮೂಲಕವಾಗಿ ಒಂದೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 14. 2ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 3ನೇ ಬಾರಿ ಕಾರ್ತಿಕ್ ಟು ಫೈಸಲ್. ಸ್ಲೋ ಓವರ್ ಡೆಲಿವರಿ ಬೀಸುವ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕ ಲಭಿಸಲ್ಲ. ಡಾಟ್ ಬಾಲ್ನ ಬಹುಶಃ ಇಲ್ಲಿ ವೈಟ್ ಬಾಲ್ ಎನ್ನುವ ಸೂಚನೆಯ ಅಂತಿಮ ಹಂತದಲ್ಲಿ ರವಾನಿಸಿದ್ರು ತೀರ್ಪುಗಾರರು. ಅಲ್ಲಿ ದಯವಿಟ್ಟು 3ನೇ ನಿರ್ಣಾಯಕರು ಪರಿಶೀಲಿಸಬೇಕು. ಥರ್ಡ್ ಅಂಪೈರ್
अरे वीरे ये चेक कर, मैंने नया पेट्रोल पंप बनाया। अरे इसकी छत कहाँ गई? जल्दी दे दो भाई। ವರ್ಡ್ ಬಾಲ್ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ ತೃತೀಯ ನಿರ್ಣಾಯಕರು. ಮತ್ತೊಮ್ಮೆ ಕಾರ್ತಿಕ್ ಎಸ್ಕಾರಿಕೆಯಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಫೈಸಲ್ ಸ್ಟ್ರೈಕರ್ ಅಲ್ಲಿ ಮೂರನೇ ಬಾರಿ ಕಾರ್ತಿಕ್ ಟು ಫೈಸಲ್. ಯಾರ್ಕರ್ ಲ್ಯಾಂಡ್ ಡೆಲಿವರಿ ಬಹಳ ಸುತ್ತಮರತೆ ಒಂದು ಎಸೆತ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 16 ಓಟಗಳು. ನಾಲ್ಕನೇ ಬಾರಿ ಕಾರ್ತಿಕ್ ಟು ಅಖಿಲ್. ಔಟರ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕವಾಗಿ ಫೈನ್ ಲೈನ್ ನಡುವೆ ಒಂಟಿ ಓಟದ ಪೂರೈಕೆ. ತಂಡದ ಒಟ್ಟು ಮೊತ್ತ 17. ಅಂತಿಮ 2 ಚೆಂಡು 2ನೇ ಓವರ್ಗಾಗಿ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಬಾರಿ ಕಾರ್ತಿಕ್ ಟು ಫೈಸಲ್. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಕಟ್ ಮಾಡುವ ಪ್ರಯತ್ನ, ಡೀಪ್ ಕವರ್ಸ್ ಹಾಗೂ ಸ್ಕ್ವೇರ್ ಲೆಗ್ ನಡುವೆ 2 ಓಟದ ಪೂರೈಕೆ ಆಗ್ತಾ ಇದೆ. ಕ್ಷಮಿಸಿ 3 ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 20 ಓಟಗಳು. ಎರಡನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೊಮ್ಮೆ ಕಾರ್ತಿಕ್ ಅಂತಿಮ ಚೆಂಡಿಗಾಗಿ. ಲೋವರ್ ಫುಲ್ ಟಾಸ್ ಚೆಂಡು ಬಳಸಿದ ಮರೆತಿ ಹೊಡೆದ ಮಿಡ್ ವಿಕೆಟ್ ನಡುವೆ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. 1 ಓಟದ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವ ಹಂತದಲ್ಲಿ ಆಕೆಲ್ ಇನ್ನಿಂಗ್ಸ್ ಸಮಾಪ್ತಿನ ಕಂಡುಕೊಳ್ತಾ ಇದೆ. ರನ್ಔಟ್ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 20ಕ್ಕೆ ಈಗಾಗಲೇ 2 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ. HK11 ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಕೂಡ. ತಂಡದ ಒಟ್ಟು ಮೊತ್ತ 20, ಕ್ಷಮಿಸಿ 21, 21. 2 ಓವರ್ ಮುಕ್ತಾದ ಬಳಿಕ 21 ಓಟವನ್ನು ದಾಖಲಿಸಿದ HK11 2 ವಿಕೆಟ್ ನಷ್ಟಕ್ಕೆ. ಹೊಸ ದಾಂಡಿಗನ ಸೇರ್ಪಡ. ಅಜರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಅಲ್ಲಿ ಬೌಲರ್ ನೇಮ್ ಕಣ್ಣ ಎಸ್ಕಾರಿಕೆಯಲ್ಲಿ ತಟ್ಟಿ ಮುಟ್ಟಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸುವಂತದಲ್ಲಿ ರನ್ ಔಟ್. ಮುಖ್ಯವಾಗಿ ಬಹುಶಃ ಇಲ್ಲಿ ಸ್ಕ್ವೇರ್ ಲೆಗ್ ಅಂಪೈರ್ ತೃತೀಯ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಬಹುಶಃ ಗೂಟರ್ ರಕ್ಷಕ ಆ ಒಂದು ಚೆಂಡನ್ನ ಸರಿಯಾಗಿ ಹಿಡಿದು ವಿಕೆಟ್ಗೆ ತಾಗಿಸಿದರೆ ನೋಡಬೇಕಾಗಿದೆ. ಕ್ರಮವಾಗಿ ಅಲ್ಲಿ ರನ್ಔಟ್ ಅನ್ನು ಮಾಡಿದರೆ ಇಲ್ವೋ ಪರಿಶೀಲಿಸಬೇಕಾಗಿದೆ. ಸದ್ಯ ತೃತೀಯ ನಿರ್ಣಾಯಕರು ಪರಿಶೀಲಿಸ್ತಾ ಇದ್ದಾರೆ. ನಾಟ್ ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಸ್ಕ್ವೇರ್ ಲೆಗ್ ಅಂಪೈರ್ ಆಗಿ ವಾದಿರಾಜ್, ಕನ್ನಡ ಚಲನಚಿತ್ರದ ನಿರ್ಮಾಪಕರು ಕೂಡ. ಬಿರುಸಿನ ಸಿಕ್ಸರ್ ಮಿಡ್ ವಿಕೆಟ್ ನಡುವೆ ದಾಖಲಾತಿನ ಕಂಡುಕೊಳ್ಳುತ್ತಾ ಇದೆ. ಸ್ಫೋಟಕ ಸಿಡಿಲಬ್ಬರದ ಸಿಕ್ಸರ್ ಅನ್ನ HK11 ಪರವಾಗಿ ಫೈಸಲ್ ದಾಖಲಿಸಿದ್ರು. ಆ ರೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 28ಕ್ಕೆ ತಲುಪ್ತಾ ಇದೆ. 28, ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಆರಂಭಿಕ ಇನ್ನಿಂಗ್ಸ್ನ ಅಂತಿಮ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಕಣ್ಣ ಎಸ್ಕಾರಿಕೆಯಲ್ಲಿ 3ನೇ ಬಾರಿ
ಕಣ್ಣಾಯಿಸಿಂದ ಮೂರನೇ ಚೆಂಡು ಸ್ಟೆಪ್ ಔಟ್ ಮಾಡ್ಕೊಂಡು ಬೇಯಿಸುವ ಪ್ರಯತ್ನ, ಡಾಟ್ ಬಾಲ್ ನ ಸೇರ್ಪಡೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಮತ್ತೊಮ್ಮೆ ಕಣ್ಣ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಷೇತ್ರ ರಕ್ಷಕರ ಹೊಂದಾಣಿಕೆ ಕೊರತೆಯಿಂದಾಗಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. 2 ಓಟದ ಸೇರ್ಪಡೆ ಕೂಡ. ತಂಡದ ಒಟ್ಟು ಮೊತ್ತ 30. ಮೂರನೇ ಓವರ್ನ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಐದನೇ ಬಾರಿ ಕಣ್ಣಾಟು ಫೈಸಾಲ್. ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಹಾಗೂ ಮಿಡ್ ವಿಕೆಟ್ ನಾಡೋ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಫೈಸಾಲ್ನ ಈಗ 3ನೇ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಒಂದು ಬೌಂಡ್ರಿ 3 ಸಿಕ್ಸರ್ ಸಮೇತವಾಗಿ 29 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿದ್ದಾರೆ. ಕೇವಲ 9 ಚೆಂಡುಗಳ ಮುಂದೆ ಈಗ 4ನೇ ಸಿಕ್ಸರ್ ಲಾಂಗ್ ಆನ್ ನಡುವೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಫೈಸಾಲ್ ರವರ ಒಟ್ಟು ಮೊತ್ತ 10 ಚೆಂಡುಗಳ ಮುಂದೆ 35, 4 ಸಿಕ್ಸರ್, 1 ಬೌಂಡ್ರಿಯನ್ನು ದಾಖಲಿಸಿ ಅಜಯ ಆಟವನ್ನ ಆಡಿದ್ದಾರೆ HK11 ಅವರ ಪರವಾಗಿ. ಬಹಳ ಉತ್ತಮ ರೀತಿಯ ಒಂದು ದಾಂಡಿಗತನ ಫೈಸಲ್ ತೋರ್ಪಡಿಸಿದ್ರು. 3 ಓವರ್ ಮುಕ್ತಾಯದ ಬಳಿಕ 42 ಓಟವನ್ನ HK11 ದಾಖಲಿಸ್ತಾ ಇದೆ 2 ವಿಕೆಟ್ ನಷ್ಟಕ್ಕೆ. ಬಬ್ರುವಾಹನ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 18 ಚೆಂಡುಗಳ ಮುಂದೆ 43ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಸರ್ ಅಲ್ಲಿದ್ದಾರೆ ನೋಡಿ. ಏನಿಲ್ಲ ಕರೆಂಟ್ ಏನೋ ತಗೊಂಡ್ಬಿಟ್ರಲ್ಲ ಆ ಬಿಲ್ಡ್ರಿಂದ ಕರೆಂಟ್ ಅದು ಯಾರು ನಮ್ಮ ಇದರಿಂದ ತಗೊಂಡ್ಬಿಟ್ಟಿದ್ದಾರೆ ಕರೆಂಟ್ ಕೇಳ್ತಾರೆ. ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. 18 ಚೆಂಡುಗಳ ಮುಂದೆ ಆರಂಭಿಕ ಸರದಿ ಆಟಗಾರರ ಒಳ ಪ್ರವೇಶನ ಕಂಡುಕೊಳ್ತಾ ಇದೆ ಬಬ್ರುವಾಹನ ತಂಡದ ಪರವಾಗಿ. ಸ್ಟ್ರೈಕರ್ ಅಲ್ಲಿ ಅಂಪೈರ್ 1 ನಿಮಿಷ. ತೌಫಿಕ್ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಅಮಿತ್. ಈ ಬಾರಿ ಬೇಯಿಸುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಎರಡನೇ ಬಾರಿ ಶಾಹಿದ್. ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲತ್ನ. ಡಾಟ್ ಬಾಲ್ ನ ಸೇರ್ಪಡೆ. 43ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಾ ಇದೆ ಬಬ್ರುವಾಹನ. ಸರ್ ಈಗಾಗಲೇ ಸೂರ್ಯನ ಕಿರಣಗಳು ಮರೆಮಾಚ್ತಾ ಇದ್ದಾವೆ. ದಯವಿಟ್ಟು ಬಬ್ರುವಾಹನ ತಂಡದ ದಾಂಡಿಗರ ಗಮನಿಸಿಕೊಳ್ಳಿ. ಆದಷ್ಟು ಬೇಗ ಇನ್ನಿಂಗ್ಸ್ ಸಮಾಪ್ತಿ ಕಾಣಬೇಕಾಗಿದೆ. ಮತ್ತೊಮ್ಮೆ ಶಾಹಿದ್ ಕ್ಲೀನ್ ಬಾಲ್ ಈ ಬಾರಿ ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬಹುಶಃ ಗಂಟೆಗೆ 110 ಕಿಲೋಮೀಟರ್
ವೇಗದ ಮಿತಿಯಲ್ಲಿ ಎಸ್ಕಾರಿಕೆಯನ್ನು ಶಾಹಿದ್ ತೋರ್ಪಡಿಸಿದ್ರು HK11 ಪರವಾಗಿ. ಕ್ಲೀನ್ ಬೋರ್ಡ್ ಹಾಗೂ ಮುಖ್ಯವಾಗಿ ತೌಫಿಕ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ಕಿರಣ್ ಎಂಟ್ರಿ ಆಗ್ತಾ ಇದೆ ಅಂಕಗಳ ಭಾಗದಲ್ಲಿ. ಆಗಮಿಸಿರುವಂತಹ ದಾಂಡಿಗರಿಗೆ ಒಂದು ಒತ್ತಡದ ಒಂದು ಪರಿಸ್ಥಿತಿ ಇದೆ. 43ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಒಂದು ಅಪಾಯಕಾರಿ ಆಟಕ್ಕೆ ಕೈ ಹಾಕಲೇಬೇಕಾಗಿದೆ. ಸದ್ಯ ಕಿರಣ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರ್ತಕ್ಕ ಆಟಗಾರ. ಮತ್ತೊಮ್ಮೆ ಶಾಹಿದ್ ಬಹಳ ಸುತ್ತಮ ರೀತಿಯ ಹೊಡೆತ. ಮಿಡ್ ಆಫ್ ನೋಡುವ ಚೆಂಡು ಕ್ರಮಿಸ್ತಾ ಇದೆ. ನೇರ ಗುರಿ ಸಾಗ್ತಾ ಇಲ್ಲ. ಬಹುಶಃ ನೇರ ಗುರಿ ಸಾಗಿದ್ರ ಅಮಿತ್ ಇನ್ನಿಂಗ್ ಸಮಾಪ್ತಿಯನ್ನು ಕಾಣಬೇಕಾಗಿತ್ತು. ಓವರ್ ಥ್ರೋ ಮುಖ್ಯವಾಗಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 1. ಆರಂಭಿಕ ಖಾತೆ ತೆರವಾಗ್ತಾ ಇದೆ. ಒಂಟಿ ಓಟದ ಮುಖ್ಯವಾಗಿ ರಿಸ್ಕ್ ಸಿಂಗಲ್ ಪಡ್ಕೊಂಡ್ರು. 5ನೇ ಬಾರಿ ಶಾಹಿದ್ ಟು ಅಮಿತ್. 5ನೇ ಬಾರಿ ರಿವರ್ಸ್ ಸ್ವೀಪ್ ದಾಖಲಿಸುವ ವಿಪರೀತ ಡಾಟ್ ಬಾಲ್ನ ಸೇರ್ಪಡೆ. 13ಕ್ಕೆ 42. ಆರಂಭಿಕ ಓವರ್ನ ಅಂತಿಮ ಚೆಂಡಿಗಾಗಿ ಮತ್ತೊಮ್ಮೆ ಶಾಹಿದ್. ಬಹಳ ಸುತ್ತಮ ರೀತಿಯ ಹೊಡೆತ. ಬ್ಯಾಕ್ ಟು ಬೌಲರ್ ಸ್ಟಾರ್ಟ್ ಮಾಡಿದ್ರು. ಲಾಂಗ್ ಆಫ್ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 2. ಈ ರೀತಿ ಒಂಟಿ ಓಟವನ್ನ ಬಬ್ರುವಾನ ತಂಡದ ದಾಂಡಿಗರು ದಾಖಲಿಸಿದ್ರೆ ಸೋಲಿನ ಅಂತರ ಕಡಿಮೆ ಆಗ್ತದೆ ವಿನ ಪಂದ್ಯಾಟವನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಸ್ತುತ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 12 ಚೆಂಡುಗಳ ಮುಂದೆ 41 ಓಟವನ್ನು ದಾಖಲಿಸಬೇಕಾಗಿದ್ರೆ ಬಿರುಸಿನ ಬೌಂಡ್ರಿ ಸಿಕ್ಸರ್ಗಳು ಸತತವಾಗಿ ಬಂದ್ರೆ ಮಾತ್ರ ಬಬ್ರುವಾನ ಪಂದ್ಯಾಟವನ್ನ HK11 ವಿರೋಧವಾಗಿ ಜಯಿಸಬಹುದಾಗಿದೆ. ಇಲ್ಲವಾದಲ್ಲಿ ನಿಸ್ಸಂಶಯವಾಗಿ HK11 ಈಗಾಗಲೇ ಗೆಲುವಿನ ಹೊಸ್ತಿಲ ಹತ್ರ ಇದೆ. ಅಜರ್ ಎಸ್ ಕಾರ್ಕೆಲ್ಲಿ ಅಜರ್ ಎಸ್ ಅಂತ ಚೆಂಡು ರಿಸ್ಕ್ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಹೊಂದಾಣಿಕೆ ಉತ್ತಮವಾದಂತಹ ಜೊತೆ ಆಟ ಬರುತ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 3. ಸ್ಲೋವರ್ ಚೆಂಡು ಕ್ಲೀನ್ ಬಾಡಿ ಬಾರಿ. ಚೆಂಡಿನ ಗತಿಯನ್ನು ಅರಿಯದ ಸಂಪೂರ್ಣವಾಗಿ ಕಿರಣ್ ವೈಫಲ್ಯತೆಯನ್ನು ಕಂಡುಕೊಂಡಿದ್ರು. ಮತ್ತೊಂದು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾರೆ. 2ನೇ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ ಬಬ್ರುವಾನ ತಂಡದ ಪರವಾಗಿ. ಅಂತಿಮ 10ಕ್ಕೆ 40 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಪ್ರತಿಯೊಂದು ಚೆಂಡಿನಲ್ಲಿ ಬೌಂಡ್ರಿಯನ್ನು ದಾಖಲಿಸಲೇಬೇಕಾದಂತ ಅನಿವಾರ್ಯ ಒತ್ತಡದ ಪರಿಸ್ಥಿತಿ ಇದೆ ಬಬ್ರುವಾನ ತಂಡಕ್ಕೆ. ಹತ್ತಕ್ಕೆ 40. ಪ್ರತಿಯೊಂದು ಚೆಂಡಿನಲ್ಲಿ ಬೌಂಡ್ರಿಯನ್ನು ದಾಖಲಿಸಲೇಬೇಕಾದಂತ ಅನಿವಾರ್ಯ ಒತ್ತಡದ ಪರಿಸ್ಥಿತಿಗೆ ಸಿಲುಕ್ತಾ ಇದೆ ಬಬ್ರುವಾಹನ. ಮತ್ತೊಮ್ಮೆ ಅಜರ್ ಎಸ್ ಕಾರ್ಕೆಲ್ಲಿ ಅಜರ್ ಎಸ್ ಅಂತ 3ನೇ ಚೆಂಡು ಡಾಟ್ ಬಾಲ್ನ ಸೇರ್ಪಡೆ. ಸಾಕಷ್ಟು ಚೆಂಡಿಗೆ ತಿರುವಿಕೆನ ನೀಡ್ತಾ ಇದ್ದಾರೆ. ಕೆಲವೊಮ್ಮೆ ಸ್ಲೋವರ್ ಡೆಲಿವರಿ, ಕೆಲವೊಮ್ಮೆ ಶರವೇಗದಲ್ಲಿ. ಮಾತ್ರ ಕ್ಲೀನ್ ಬಾಡಿ ಬಾರಿ, ಸ್ಲೋವರ್ ಡೆಲಿವರಿ ಬಾರಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 3ಕ್ಕೆ 3 ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಂಡಿದೆ. ಅಲ್ಲಿ ಶೀಘ್ರಗತಿಯಲ್ಲಿ ಬರಬೇಕು. ಎಂಟಕ್ಕೆ 40. ಸುನಿಲ್ ನ್ಯೂ ಬ್ಯಾಟರ್. ಬಬ್ರುವಾನ ತಂಡದ ಮಾಲೀಕರು ಹಾಗೂ ತಂಡದ ನಾಯಕ ಕೂಡ ಸುನಿಲ್ ಸದ್ಯ ಈಗ ತನ್ನ ತಂಡವನ್ನು ಜಯಿಸುವ ನಿಟ್ಟಿನಲ್ಲಿ ಸಿಕ್ಸರ್ಗಳ ಸುರಿಮಳೆಗೈಬೇಕಾಗ್ತದೆ. ಮತ್ತೊಮ್ಮೆ ಅಜಾರ್ ಯಾರ್ಕರ್ ಲೆಂಡೆಲೂರ್ ಈ ಬಾರಿ ಬಹುಶಃ ಗಂಟೆಗೆ 120 ಕಿಲೋಮೀಟರ್ ವೇಗದ ಮಿತಿಯಲ್ಲಿ ಅಜರ್ ಎಸ್ಕಾರಿಕೆಯನ್ನ ತೋರ್ಪಡಿಸಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಡಾಟ್ ಬಾಲ್ನ ಸೇರ್ಪಡೆ.
ಈ ಬಾರಿ ಸ್ಲೋ ಡೆಲಿವರಿ ಪ್ರತಿ ಗಂಟೆಗೆ 70 ಕಿಲೋಮೀಟರ್ ವೇಗದ ಮಿತಿಯಲ್ಲಿ ಎಸ್ಕಾರಿಕೆನ ಈ ಒಂದು ಚೆಂಡಿನಲ್ಲಿ ಮಾಡಿದ್ರು. ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 2 ಓವರ್ ಮುಕ್ತಾಯದ ಬಳಿಕ ಕೇವಲ 3 ಓಟಗಳು, 3 ವಿಕೆಟ್ ನಷ್ಟಕ್ಕೆ. ಅಂತಿಮ 6ಕ್ಕೆ 40 ಓಟಗಳು ಬರಬೇಕಾಗಿದೆ. ಇಲ್ಲಿ ಬಹುಶಃ ಬಬ್ರುವಾನ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಸತತ 6 ಸಿಕ್ಸರ್ ಜೊತೆಗಾಗಿ ಪವಾಡವೇ ನಡೆಯಬೇಕಾಗಿದೆ. ಆಗ ಮಾತ್ರ ಪಂದ್ಯಾಟವನ್ನು ಜಯಿಸಲಿಕ್ಕೆ ಸಾಧ್ಯ. ಒಂದು ನೋ ಬಾಲ್ ಬೌಂಡ್ರಿ ಜೊತೆಯಲ್ಲಿ 6 ಸಿಕ್ಸರ್ ಸತತವಾಗಿ ಬರಬೇಕಾಗಿದೆ. ಬಹುಶಃ ಈ ಒಂದು ರಿಸಲ್ಟ್ ಬಬ್ರುವಾನ ಜಯಿಸಬೇಕಾದ್ರೆ ಕಷ್ಟ ಸಾಧ್ಯವೇ ಸರಿ. 6ಕ್ಕೆ 40 ಸಂಜಯ್ ಅಂತಿಮ ಅವ್ರಿಗಾಗಿ. अशोक भाई कार्डलेस नहीं रहता, मैं कसम से नहीं करता. ಸರ್ ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ. ಐದಕ್ಕೆ 40 ಎರಡನೇ ಬಾರಿ. ಬಹಳ ಸುತ್ತಮರಿತಿಯ ಹೊಡೆತ ಮಿಡ್ ವಿಕೆಟ್ ನಾಡುವ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 3-4 ವಿಕೆಟ್ ನಷ್ಟಕ್ಕೆ. ಅಂತಿಮ 4 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮೂರನೇ ಬಾರಿ. ವೈಟ್ ಬಾಲ್ ಸೂಚನೆ, ಒಂದು ಓಟದ ಹೆಚ್ಚುವರಿ ಸೇರ್ಪಡ. ಬಳಸಿದ ಮರಿತಿ ಒಂದು ಹೊಡೆತ. ವೈಡ್ ಲಾಂಗ್ ಆಫ್ ನಡುವೆ ಕೇವಲ 1 ಓಟದ ಪೂರೈಕೆ ಆಗ್ತಾ ಇದೆ. ಈಗಾಗಲೇ ಪಂದ್ಯಾಟವನ್ನು ಅಧಿಕೃತವಾಗಿ HK11 ಜಯಿಸ್ತಾ ಇದೆ. ಆ ತಂಡದ ಪರವಾಗಿ 10 ಚೆಂಡುಗಳ ಮುಂದೆ 35 ಓಟವನ್ನು ದಾಖಲಿಸಿದ ಫೈಸಲ್. 4 ಸಿಕ್ಸರ್, 1 ಬೌಂಡ್ರಿ ಸಮೇತವಾಗಿ 1 ಮ್ಯಾನ್ ಆರ್ಮಿ ಈ ರೀತಿಯಾಗಿ ಪಂದ್ಯಾಟವನ್ನು ಆಡಿದ್ರು. ಫೈಸಲ್ ರವರ ಒಂದು ದಾಂಡಿಗತನವೇ ಇಲ್ಲಿ ಬಬ್ರುವಾನ ತಂಡಕ್ಕೆ ತಲೆನೋವಿನ ವಿಚಾರ ಆಗ್ತಾ ಇದೆ. ಔಟರ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಅನ್ನ ಫೈಸಲ್ ಪಡ್ಕೊಂಡ್ರು. ಅಂತಿಮ 2 ಎಸೆದ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ ಕೇವಲ 6 ಓಟಗಳು, 6 ರನ್ಸ್ ಓನ್ಲಿ. ಜಯಕ್ಕಾಗಿ ಇನ್ನು ಕೂಡ 2 ಚೆಂಡಿನಲ್ಲಿ 37 ಓಟಗಳು ಬರಬೇಕಾಗಿದೆ. ಸತತ 2 ಸಿಕ್ಸರ್ ದಾಖಲಿಸಿದ್ರು ಕೂಡ 25 ಓಟದ ಅಂತರದಿಂದ ಪಂದ್ಯಾಟವನ್ನು ಜಯಿಸಲಿಕ್ಕಿದ್ದಾರೆ. ಬಳಸುತ್ತ ಮರಿದ ಎಸೆದ ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಸಂಜಯ್ ಎಸೆದ ಅಂತಿಮ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕವಾಗಿ HK11 ಪಂದ್ಯಾಟವನ್ನು ಜಯಿಸ್ತಾ ಇದೆ. ಬಬ್ರುವಾನ ವಿರುದ್ಧವಾಗಿ ಆ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ. ಗುಂಡಾಂಜನೇಯ ಸ್ವಾಮಿ ಗೆಳೆಯರ ಬಳಗ ಇವರ ವತಿಯಿಂದ ನಡೆಸ್ತಾ ಇರತಕ್ಕಂಥ 4ನೇ ವರ್ಷದ ಅದ್ದೂರಿ ಕ್ರಿಕೆಟ್ ಪಂದ್ಯಾಕೂಟದ ಅಂತಿಮ ಪಂದ್ಯಾಕೂಟ ಬಹುಶಃ ಇಲ್ಲಿ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ನಾಳೆ ದಿನ 2ನೇ ದಿನದ ಆರಂಭಿಕ ಪಂದ್ಯಾಕೂಟ ಬಹುಶಃ 7:30 ಆರಂಭವನ್ನು ಕಾಣಲಿಕ್ಕಿದೆ. ಆರಂಭಿಕ ಪಂದ್ಯಾಟವನ್ನು ಆಡುವಂಥ ತಂಡಗಳು ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕಾಗಿ ಕೇಳಿಕೊಳ್ತಾ, ಬಹುಶಃ ಇಲ್ಲಿ ಆಯೋಜಕರು ಅದು ಯಾವ ರೀತಿ ತೀರ್ಮಾನ ಕೈಗೊಳ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಸೂರ್ಯನ ಕಿರಣಗಳು ಸಂಪೂರ್ಣವಾಗಿ ಮರೆಮಾಚಿದವೆ. ಬಹುಶಃ ನಾಳೆ ದಿನ ಪಂದ್ಯಾಟ ಆರಂಭವನ್ನು ಕಾಣಲಿಕ್ಕಿದೆ. ಅಲ್ಲಿವರೆಗೂ ಕೂಡ ಎಲ್ರಿಗೂ ಕೂಡ ಶುಭ ರಾತ್ರಿ. डाउटफुल है. हाँ ना चल रहा, क्योंकि जो सीरीज की किरणें हैं बहुत दूर चली गई है.
उसको वापस लाना अंधेरा है अभी। मुश्किल ही नहीं, नामुमकिन है। ಇಲ್ಲೇ halt. अब उसके साथ ये पॉइंट भी गायब हो रहे हैं।